ಲೈಫ್ ಅಲ್ಲೇ ಫಾರ್ ದ ಫಸ್ಟ್ ಟೈಮ್ ಎವರ್ ಮಸಾಲಾ ಚಿಬ್ಲು ಇಡ್ಲಿ ನೋಡಿದ್ದು. ಮಸಾಲ ದೋಸೆ ತರನೇ ಇದ್ರ ಮಧ್ಯದಲ್ಲೂ ಆಲೂಗಡ್ಡೆ ಪಲ್ಯ ಹಾಕಿ ಮತ್ತೆ ಹಿಟ್ ಹಾಕಿ ಬೇಯಿಸ್ತಾರೆ. ಸಿಕ್ಕಾಪಡೆ ಸಾಫ್ಟ್ ಆಗಿರೋ ಇಡ್ಲಿ ಒಂದ್ ಕಡೆ ಅಂಡ್ ಇನ್ನೊಂದ್ ಕಡೆ ಇಷ್ಟೊಂದ್ ಜನ ಇದನ್ನ ತಗೊಂತಿದ್ದು ನೋಡಿನೇ ಶಾಕ್ ಆಗೋಯ್ತು. ಒಂದ್ ಪ್ಲೇಟ್ ಅಲ್ಲಿ ಒಂದು ಸಿಂಗಲ್ ಚಿಬ್ಲು ಇಡ್ಲಿ ಬರುತ್ತೆ, 2 ಚಟ್ನಿ ಜೊತೆ ಕೊಡ್ತಾರೆ, ತುಪ್ಪ ಹಾಕಿ ಅದ್ರ ಮೇಲೆ ಚಟ್ನಿ ಪುಡಿ ಹಾಕಿ ಕೊಡ್ತಾರೆ. ನೀವು ಒಂದ್ ಸತಿ ಟ್ರೈ ಮಾಡ್ಲೇಬೇಕು. ಇನ್ನು ಇವರ ಲೆಜೆಂಡರಿ ಸಾಗು ಮಸಾಲ ದೋಸೆ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಅಂದಾಜು ಸುಮಾರು 90 ವರ್ಷದ ಇತಿಹಾಸ ಹೊಂದಿರೋ ಈ ದೋಸೆ ಮೈಸೂರ್ದು ಐಕಾನಿಕ್ ದೋಸೆ ಅಂದ್ರೆ ತಪ್ಪೇ ಇಲ್ಲ. ಯಾವ ಕ್ರೇಜಿ ಫ್ಯಾನ್ ಗಾದ್ರೂ ಈ ಬೆಣ್ಣೆ ಸವರ್ತಿರೋದ್ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ಯಾವ ದೋಸೆ ಇದು ಅಂತ. ಇದು ನಿಮ್ಮೆಲ್ಲರ ಫೇವ್ರೆಟ್ ಒರಿಜಿನಲ್ ವಿನಾಯಕ ಮೈಲಾರಿ ದೋಸೆ. ತುಪ್ಪ ಹಾಕಿ ಸಾಗು ಹಾಕಿ ಮೇಲ್ಗಡೆ ಬೆಣ್ಣೆ ಹಾಕಿ ಕೊಡೋ ಈ ಫೇಮಸ್ ದೋಸೆಗೆ ಹೊಸ ಸ್ಪಾಟ್ ಬಂದಿದೆ. ಇದು ಎರಡು ಅಲ್ಲದೆ ಇಲ್ಲಿ ಮಶ್ರೂಮ್ ರೈಸು, ಪೂರಿ, ರವೆ ಇಡ್ಲಿ ಹೀಗೆ ಹಲವಾರು ಐಟಮ್ಸ್ ಇದೆ. ನಮ್ಮ ಬೆಂಗಳೂರಿಗೆ ಕಾಲಿಟ್ಟು ಪ್ರೈಮ್ ಲೊಕೇಶನ್ ಆದ ಇಂದಿರಾನಗರ್ ಅಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ನ ಓಪನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಸೆಲ್ಫ್ ಸರ್ವಿಸ್ ಇದ್ದು ಅದನ್ನೇ ತಗೊಂಡು ಮೇಲ್ ಹೋಗಿ ಕುತ್ಕೊಳ್ಳೋಕೆ ಫಸ್ಟ್ ಫ್ಲೋರ್ ಅಲ್ಲೂ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು 3rd ಫ್ಲೋರ್ ಅಲ್ಲಂತೂ ಒಳ್ಳೆ ಫೈನ್ ಡೈನ್ ರೆಸ್ಟೋರೆಂಟ್ ತರ ಸರ್ವಿಸ್ ಇರೋ ಸೆಕ್ಷನ್ ಇದೆ. ಸಂಡೇ ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದು ನಾವು ಹೋದಾಗ 15 ನಿಮಿಷ ವೇಟಿಂಗ್ ಇತ್ತು. ಮೈಲಾರಿ ದೋಸೆ ನಮ್ದು ಪಂಚಪ್ರಾಣ. ಬೆಂಗಳೂರಿಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಅದ್ರ ಮೇಲೆ ಅದೇ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಾ ಇದಾರೆ. ಸಕ್ಕದಾಗಿದೆ, ಮಿಸ್ ಮಾಡ್ಬಿಡಿ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇದೇ ವೀಕೆಂಡ್ ಹೋಗಿ ಮಿಸ್ ಮಾಡ್ತಿರೋ ಮೈಲಾರಿನ ಎಂಜಾಯ್ ಮಾಡಿ.